ನಮಸ್ಕಾರ. ವಿಜ್ಜುಸ್ ವ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನೊಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ತಯಾರಿ ಮಾಡ್ಕೊಳ್ಳೋದು ಅಂತಂದೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ಎಲ್ಲ ಒಂದು ರೆಡಿ ಮಾಡಿಟ್ಕೊಂಡಿದ್ದೆ. ಅದನ್ನು ಕೂಡ ಒಂದು ವಿಡಿಯೋ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದನ್ನ ಓಪನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಗಡಿಬಿಡಿಯಲ್ಲಿ ಪೂಜೆ ಮಾಡುವ ಟೈಮಲ್ಲಿ ಯಾವ ನೆನಪಾಗೋದಿಲ್ವಲ್ಲ, ಹಾಗಾಗಿ ಎಲ್ಲ ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅನುಕೂಲ ಆಗುತ್ತೆ ಅಂತೇಳಿ ಮಾಡಿಟ್ಕೊಂಡಿದ್ದೆ. ಅವು ಯಾವ್ಯಾವ ವಸ್ತುಗಳು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ತೋರಿಸಿದ್ದು ಲಾವಂಚ ಬೇರು, ನಂತರ ತೋರಿಸಿದ್ದು ಗೋರಂಜನ ಅಂತ. ಪೂಜೆನ ಎಷ್ಟು ಆಡಂಬರದಿಂದ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಸಂಪ್ರದಾಯವಾಗಿ ಆಚರಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಮುಖ್ಯವಾಗಿ ಯಾವ ವಸ್ತುಗಳು ಬೇಕು. ನಂತರ ತೋರಿಸಿದ್ದು ಬಿಚ್ಚೋಲೆ, ಇದು ಶ್ರೀಫಲ ಅಂತ ಹೇಳ್ಬಿಟ್ಟು ಇದು ಬಹಳ ಮುಖ್ಯ ಆಗ್ತದೆ. ಇವೆಲ್ಲವೂ ಕಳಸಕ್ಕೆ ಹಾಕ್ಲಿಕ್ಕೆ ಬೇಕಂತೇಳಿ ವಸ್ತುಗಳು. ನಂತರ ಕಮಲದ ಹೂಗಳು 6, ನಂತರ ಕವಡೆಗಳು 6 ಕವಡೆಗಳನ್ನು ತೊಗೋಬೇಕು. ನಂತರ ಗೋಮತಿ ಚಕ್ರಗಳನ್ನು 6 ತೊಗೊಂಡಿದ್ದೀನಿ. ಅನಂತರ ನಮ್ಮ ಹತ್ರ ಗೋಲ್ಡ್ ಕಾಯಿನ್ ಆ ಥರ ಏನಿರಲಿಲ್ಲ ಅಂದರೆ ಈ ಥರ ಒಂದು ಲಕ್ಷ್ಮೀದು ಒಂದು ಕಾಯಿನನ್ನು ಗಂದಿಗೆ ಅಂಗಡಿಯಲ್ಲಿ ಕೊಡ್ತಾರೆ. ನಾವು ಹೋಗಿದ್ದ ಅಂಗಡಿಯಲ್ಲಿ ಅವರೇ ಕೇಳಿಬಿಟ್ಟು ಕೊಟ್ಟರು. ನಂತರ ಒಂದು 11 ಗುಲ್ಗಂಜಿನ ತೊಗೋಬೇಕು. ಇದು ಬಂದುಬಿಟ್ಟು ಜಾವದ ಪೌಡ್ರ್, ಇದು ಲಕ್ಷ್ಮಿಗೆ ಬಹಳ ಪ್ರಿಯವಾದದ್ದು ಅಂತೆ ತಂದಿದ್ದು. ಇದು ನಂತರ ಗಂಗಾಜಲ, ಯಾವುದಾದ್ರೂ ತೀರ್ಥ ಸ್ಥಳಕ್ಕೆ ಹೋದಲ್ಲಿ ತೊಗೊಂಬಂದಂಥ ನೀರನ್ನು ಗಂಗಾಜಲ ಅಂತೀವಲ್ಲ ಅದನ್ನ. ಅದಾದಮೇಲೆ ಮತ್ತು ಗಂಜಲು ಕೂಡ ಬೇಕಾಗುತ್ತೆ, ಯಾಕಂದರೆ ಮನೆಯೆಲ್ಲ ಶುದ್ಧಿ ಮಾಡಲಿಕ್ಕೆ ಗಂಜಲನ್ನು ತೊಗೊಂಡಿದ್ದೀನಿ. ಇದು ಪೂಜೆ ಮಾಡಲಿಕ್ಕೆ ಬೇಕಾದಂಥ ವಸ್ತುಗಳಾದರೆ, ಇನ್ನೊಂದು ಕಡೆ ನಾವು ಹೇಗೆ ಪೂಜೆಗೆ ಕಳಸಕ್ಕೆ ಆರತಿಗೆ ಹೇಗೆ ರೆಡಿ ಮಾಡ್ಕೊಳಕ್ಕಂಥ ವಸ್ತುಗಳಂತನ್ನು ಅವು ನೋಡ್ತಾ ಹೋಗೋಣ. ಮೊದಲಿಗೆ ನಮ್ಗೆ ಯಾವ ಸಮಯ ಬೇಕು ಅಂದರೆ, ನಮ್ಮ ಮನೆಯಲ್ಲಿ ಯಾವ ಹಿತ್ತಾಳೆ ಸಮಯ ಇದ್ದರೆ ಅವನ್ನೇ ಬಳಸ್ಬೋದು, ಅಥವಾ ಬೆಳ್ಳಿವಿದ್ದರೆ ಬೆಳ್ಳಿವನ್ನು ಬಳಸ್ಬೋದು. ನಾನು ಹಾಗೆ ಬತ್ತಿನೂ ಕೂಡ ರೆಡಿ ಮಾಡಿಟ್ಕೊಂಡಿದ್ದೆ, ಹಾಗೆ ಗೆಜ್ಜೆ ವಸ್ತ್ರನೂ ಕೂಡ ರೆಡಿ ಮಾಡಿಟ್ಕೊಂಡಿದ್ದೆ. ಪೂಜೆ ಮಾಡೋ ಗಡಿಬಿಡಿಯಲ್ಲಿ ಒಬ್ಬರೇ ಇದ್ರಂತೂ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನೇ ಎಲ್ಲ ರೆಡಿ ಮಾಡಿಟ್ಕೊಂಡ್ಬಿಟ್ಟಿದ್ದೆ ಅಡ್ವಾನ್ಸ್ ಆಗಿ. ನಂತರ ಮೊದಲೇ ವರ್ಷ ಯಾರು ಈ ಮೊದಲೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಲಕ್ಷ್ಮೀ ಪೂಜೆ ಅನ್ನೋರು 3 ಅಚ್ಚು ಬೆಲ್ಲು ಮತ್ತು 3 ಗಿಟಕದ ಕೊಬ್ಬರಿನ ಇಡಬೇಕಂತೆ. ಯಾಕಂದರೆ ಮೊದಲಿಂದ ಚಾಲೂ ಮಾಡ್ತಾ ಇರ್ತೀವಲ್ಲ, ಹಾಗಾಗಿ ಅದು ಒಳ್ಳೆಯದು ಅಂತ. ಅದಾದಮೇಲೆ ಬಟ್ಲಡಿಕೆ ಪೂಜೆಗೆ ಬೇಕಾಗುತ್ತೆ, ಕಳಸಕ್ಕೆ ಮತ್ತು ಉಡಿ ತುಂಬಲಿಕ್ಕೂ ಬಟ್ಲಡಿಕೆನ ತೊಗೋಬೇಕು. ನಂತರ ಅರಿಶಿನ ಕೊಂಬನ್ನು ಒಂಟಿ ಆಗಿರೋದು ತೊಗೋಬಾರ್ದು, ಅದಕ್ಕೆ ಮರಿಗಳಿರ್ಬೇಕು. ಅಂದರೆ ಆ ಕಡೆ ಈ ಕಡೆ ಕೊಂಬುಗಳು ಬಂದಿರೋದು ಅರಿಶಿನ ಕೊಂಬು ತೊಗೊಂಡ್ರೆ ಅದು ಶುಭ ಪೂಜೆಗೆ. ಅನಂತರ ನಾನು ಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ಒಂದು ಮುತ್ತಿಂದ ದಂಡಿನ ಇತ್ತು, ಅದನ್ನು ಕೂಡ ಹಾಕೋಣ ಅಂತ ಇಟ್ಕೊಂಡಿದ್ದೆ. ಅನಂತರ ಬಳೆಗಳನ್ನು ಕೂಡ ತೊಗೊಂಡು ಬಂದಿದ್ದೆ. 2 ಡಜನ್ ಬಳೆನ, ಒಂದು ಹಸಿರು ಬಳೆ ಮತ್ತು ಕೆಂಪು ಬಳೆನ ತೊಗೊಂಡು ಬಂದಿದ್ದೆ. ಹಾಗೆ ಮನೆಯಲ್ಲಿ ತಾಳಿ, ಲಕ್ಷ್ಮಿಗೆ ತಾಳಿ ಇದ್ದರೆ ತಾಳಿ ಹಾಕ್ಬೋದು, ಅಥವಾ ಅರಿಶಿನ ಕೊಂಬನ್ನು ಕಟ್ಟಿದ್ರಂತೂ ಶ್ರೇಷ್ಠ. ಅದಾದಮೇಲೆ ಲಕ್ಷ್ಮಿ ಮುಖವಾಡನೂ ಕೂಡ ತೊಗೊಂಡಿದ್ದೆ. ಮತ್ತು ನನ್ನ ಹತ್ರನೇ ಸೆಟ್ಗಳಿದ್ವು ಲಕ್ಷ್ಮಿಗೆ ಹಾಕಲಿಕ್ಕೆ ಅಂತ ತರಿಸಿಟ್ಕೊಂಡಿದ್ದೆ ಬೇಕಾಗುತ್ತಂತೆ, ಅದು ಈಗ ಯೂಸ್ ಆಗುತ್ತೆ. ಹಾಗೇನೆ ದೇವ್ರ ಮುಂದೆ ಇಡಲಿಕ್ಕೆ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ ಲಕ್ಷ್ಮಿಗೆ ತುಂಬಾ ಇಷ್ಟ ಅಲ್ವಾ, ಡ್ರೈ ಫ್ರೂಟ್ಸ್ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಕೂಡ ದೇವ್ರ ಮುಂದೆ ಇಡಲಿಕ್ಕೆ ಅಂತ ತೊಗೊಂಡು ಬಂದಿದ್ದೆ. ಲವಂಗನೂ ಕೂಡ ತೊಗೋಬೇಕು. ಮುತ್ತೈದೆಯರ ಉಡಿ ತುಂಬಲಿಕ್ಕೆ ಅಂತ ಹೇಳ್ಬಿಟ್ಟು ಎಲೆ ಮತ್ತು ಬಾಳೆಹಣ್ಣು ಅವನ್ನೆಲ್ಲ ಪೂಜೆ ದಿನನೇ ತೊಗೊಂಬರೋಕ್ಕಾಗುತ್ತೆ. ಹಾಗಂತ ಹೇಳ್ಬಿಟ್ಟು ಇವನ್ನಷ್ಟೇ. ಈ ಮುಖ್ಯವಾಗಿ ಕೊನೆಯದಾಗಿ ಲಕ್ಷ್ಮೀ ಪೂಜೆ ಮುಗಿಯುವಾಗ ಅಷ್ಟೋತ್ತರ ಓದಲಿಕ್ಕೆ ಅಂತ ಪುಸ್ತಕ ಬೇಕಲ್ವ, ಹಾಗೆ ಪೂಜೆ ವಿಧಿವಿಧಾನ ನೋಡಲಿಕ್ಕೆ ಅಂತಲೂ ಪುಸ್ತಕ ಬೇಕಾಗುತ್ತೆ. ಹಾಗೆ ವರಮಹಾಲಕ್ಷ್ಮಿ ವ್ರತ ಪುಸ್ತಕನೂ ಕೂಡ ತೊಗೋಬೇಕಾಗುತ್ತೆ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಏನಾದರೂ ನಾನು ಮಿಸ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.